ಏನಮ್ಮ ಮೈಕ್ CCL and ಸ್ಟೇಟ್ ಅವಾರ್ಡ್ನ ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ ಯಾವ ಥರ ಎರಡು ಒಂದೇ ಈಕ್ವಲ್ ಅಂತ ಹೌದಾ? ಆದರೆ ಕಪ್ ರಿಜೆಕ್ಟ್ ಮಾಡಿದ್ರೆ ಅಂದರೆ CCL ಅಲ್ಲ ಅಂತಾರಲ್ಲ ಸರ್. CCL ಕಪ್ ಅಲ್ಲ. ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದಲ್ಲಿ ಕೊಡುವಂಥ ಗೌರವ ಆಗುತ್ತೆ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಲ್ಲಪ್ಪ ಹೇಳಿ. ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವು ತುಂಬ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು. ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ ನೀವು ಹೇಳಿದ್ದು ನಾನು ಕೇಳಿದ್ದು ಯಾರು? ನಾನು ಹೇಳ್ದ ಆ ಟಾಪಿಕ್ ಎತ್ತದ ನಾನು. ನೀವು ಕೇಳೋದಕ್ಕೆ ನಾನು ಅದನ್ನ ಆ ಹೇಳೋದು. ಟಾಪಿಕ್ ಎತ್ತದ ನಾನು. ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಟೀಚರ್ ಕಪ್ಪಲ್ಲ ಅಂತಂದ್ರೆ ಮುಗಿತಾನೆ. ಇದು ಆ ವೇದಿಕೆನ ಇದು ಹೇಳಿ, ವೇದಿಕೆನ ಇದ್ದದು. ನೀವು ಹೇಳಿದ್ದಲ್ಲ ಸರ್, ಅದು ಕಪ್ ಬಗ್ಗೆ ಪ್ರಶ್ನೆ CCL ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ. ಅದು ನನ್ನ ವೈಯಕ್ತಿಕ, ನನ್ನ ತುಂಬ ಬೆಲೆ ಬಾಳುವಂಥ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಆಸ್ಕ್ ಮೀ ದಿಸ್ ಕ್ವೆಶನ್ ಆ್ಯಂಡ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡೂ ದಟ್. ಅಲ್ಲ, ನೀವು ಹೋಲಿಕೆ ಮಾಡುತ್ತಲ್ಲ ಸರ್. ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದೆಲ್ಲ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗೇನಾದ್ರು ತಪ್ಪ ನೀವು ಸಾರಿ ಹೇಳ್ಬೇಕಲ್ಲ. ಸಾರಿ ಏನಿಲ್ಲ ಸರ್, ಮತ್ತೆ ಬಿಟ್ಟು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಡಿ ಅಷ್ಟೇ. ನಾನು ಹೇಳುತ್ತೆ ನೀವೆಲ್ಲ CCL ಅಲ್ಲ ಅಂತ ಬಿಟ್ಬಿಡಿ ಅಷ್ಟೇ. ಟಾಪಿಕ್ ತೆಗೆದವರಲ್ವ. ವಿಷ್ಣು ಸರ್, ಹೇಳ್ದೆ ತಾನೆ ಒಂದು ಸ್ಮಾಲ್ ವೇದಿಕೆ ಕ್ಲಾರಿಫಿಕೇಶನ್ ಅಲ್ಲ ಅಂತ ಹೇಳ್ದೆ ತಾನೆ. ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ. ಹಲೋ ಸರ್, ಈಗ ನಿಮಗೇನು ಬೇಕು ಆ ಉತ್ತರ ಕೊಡ್ಬೇಕಾ ಸರ್? ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ಅಲ್ವಾ? ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರ್ತದ್ರಲ್ಲಿ. ನಿಮಗೇನು ಉತ್ತರ ಬೇಕು ಅಷ್ಟೇ. CCL ಕಪ್ ಅಲ್ಲ ಅಷ್ಟೇನೆ. CCL ಕಪ್ ಅಲ್ಲ ಅಷ್ಟೇನೆ. CCL ಕಪ್ ಅಲ್ಲ ಕೈ ಇದ್ರೆ ಕುತ್ಕೊಂಡಿದೀವಲ್ಲ ಇಲ್ಲಿ. ಮಾಡಿದ್ಯಾರು? ಆ ಕಪ್ ಮಾಡಿದ್ವಿ ಇದ್ಯಾಕಲ್ಲ ಅಂತ CCL ಕಪ್ ಅಲ್ಲ ಅದೊಂದಲ್ಲೇ ಹೋಲಿಕೆ ಮಾಡಿದ ಯಾರಮ್ಮ ಇಲ್ಲಿ? ತಾವು ಕೇಳಿ ಏನು ಲೆಟ್ಸ್ ಚೇಂಜ್ ದ ಟಾಪಿಕ್. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಜಸ್ಟ್ ಅಂದರೆ ಇದರ ವ್ಯಾಲ್ಯೂ ಮೊತ್ತ ಅಂದರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. 2022 ಸಮ್ 90,000 CR ವರ್ಕ್ ಮಾಡಿದೆ. ಅದರ ನೆಕ್ಸ್ಟ್ 24 1,35,000 CR ವರ್ಕ್ ಆಗಿದೆ. ಸೊ 11 ವರ್ಷ ಆಯಿತು. ಅದರ ವ್ಯಾಲ್ಯೂ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಇವಾಗ CCLನೇ ವ್ಯಾಲ್ಯೂ? See, we never calculated based on value of what we are, because end of the day, Sudeep is spending so much time with CCL. He's not charging them a single rupee. Compare any other celebrity or any other actor who is spending so much time, they will charge a bomb. So we haven't calculated our value based on actors' contribution or based on what we are doing. So valuation wise, we don't want to even think of that. And we don't want to compare also. The pain comes when we compare ourselves with someone else. As long as we don't compare, we are happy. Sir, my question is for Vishnu sir. Let's keep about the CCL spirit, aggression, this, that, all. I want to ask you one question in the public interest. So, such matches are paid with their cause. Usually when this benefit matches and friendly matches are played with a cause, and I want to know what is the cause for which the CCL is playing. This is I want to, because you are the main brain behind the CCL. So I want to know what is the cause for that you are playing the CCL for 2025. Sir, to be frank, we have supported many causes in the past. We donated money for 100 heart surgeries in the past. We donated money for 100 surgeries for acid attack victims in the past. So as on today, it's like when we go on a flight, first keep
oxygen mask to yourself. So we are now trying to revive CCL and survive ourselves. In future, we'll definitely come back with a cause. This season, Causing doesn't mean that No, no, you sir. have to incur the expenses. But let us spread the awareness in So- the society. so- Let us spread an awareness in the society and urge you, because the biggest challenge on the earth is sustainability. yes, definitely. So wherever this CCL matches are played, because CCL, I know, it includes all the people. So Agreed. irrespective of their reason, their caste and creed and all everything, let this awareness spread. It Sure, doesn't sir. cost much. No, sir. It's a great suggestion. We will Yeah, definitely yeah. take it Let up us- immediately. Let us, instead of play cards, Yes. and instead of saying 4 or 6, Yeah. let us say plant 6 trees, plant 4 trees like that. You Agreed, can sir. say every time the batsman hits the boundary, let's play no Yeah. 4, Yeah. no plant 6 trees or plant 4 trees like that. Sure, sir. I think this is what exactly we expect from CCL and CCL crowds. Done, sir. We definitely take your input and we will implement it this season. Because sustainability is the big challenge, and nowadays we all have to work with this. Sure, sir. We'll do it. ಸರ್ ನನ್ನ ಪ್ರಶ್ನೆ ಸುದೀಪ್ ಸರ್ ಲಾಸ್ಟ್ ಟೈಮ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ